ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಎರಡು ಆರೋಗ್ಯಕರವಾಗಿರುವಂಥ ರೆಸಿಪೀಸನ್ನು ಮಾಡ್ತಾ ಇದ್ದೀನಿ. ಒಂದು ಕಡಲೆಕಾಯಿ ಚಾಟ್ಸು ಮತ್ತು ಸೌತೆಕಾಯಿ ಜ್ಯೂಸನ್ನು ಮಾಡ್ತಾ ಇದ್ದೀನಿ. ಈಗ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಕಡಲೆಕಾಯಿ ಚಾಟ್ಸನ್ನು ಮಾಡೋದಕ್ಕೆ ನಾನಿಲ್ಲಿ ನೀರನ್ನು ಕುದಿಯೋದಕ್ಕೆ ಇಟ್ಟಿದ್ದೀನಿ. ಇದಕ್ಕೆ 1 ಕಪ್ಪಷ್ಟು ಹಸಿ ಕಡಲೆ ಬೀಜನ ಹಾಕಿ ಇದನ್ನು ಒಂದು 3 ಇಂದ 4 ನಿಮಿಷ ಬೇಯಿಸ್ಕೊಳ್ಬೇಕಾಗುತ್ತೆ. ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪು, 1/4 ಟೀ ಸ್ಪೂನಷ್ಟು ಅರಿಶಿನ ಹಾಕಿ ಇವಾಗ ಇದನ್ನು ಒಂದು 3 ಇಂದ 4 ನಿಮಿಷ ಚೆನ್ನಾಗಿ ಅಂದರೆ ಕಡಲೆಕಾಯಿ ಬೀಜ ಮೆತ್ತಗಾಗೋವರೆಗೂ ಬೇಯಿಸ್ಕೊಳ್ಬೇಕಾಗತ್ತೆ. ಒಂದು ವೇಳೆ ನೀವು ಹಸಿದಿಲ್ಲ ಅಂದರೆ ಒಣಗಿರೋದನ್ನು ನೆನೆಸ್ಬಿಟ್ಟು ಮಾಡ್ಕೋಬೋದು, ಅಥವಾ ಕುಕ್ಕರ್ನಲ್ಲಿ ಹಾಕಿ ಡೈರೆಕ್ಟಾಗಿ ಒಂದು 3 ಇಂದ 4 ವಿಷಲ್ ಕೂಡ ಬರ್ಸ್ಕೊಳ್ಬೋದು. ಅಂದರೆ ಕಡಲೆ ಬೀಜ ಸಾಫ್ಟಾಗಿ ಆಗೋವರೆಗೂ ಬೇಯಿಸ್ಕೊಳ್ಬೇಕು, ಆವಾಗಲೇ ಟೇಸ್ಟಿಯಾಗಿರುತ್ತೆ ಮತ್ತು ಜೀರ್ಣದ ಯಾವುದೇ ಸಮಸ್ಯೆನೂ ಇರೋದಿಲ್ಲ. ಈಗ ನೋಡಿ, ಇದು ಬೇಯಿಸ್ಕೊಂಡಾದ್ಮೇಲೆ ಇದನ್ನು ನೀರೆಲ್ಲನೂ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಶೋಧಿಸ್ಕೊಂಡಾದ್ಮೇಲೆ ಇದನ್ನು ತೆಗೆದು ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ನಾನು ಇದಕ್ಕೆ ಒಂದು ಈರುಳ್ಳಿ ಸಣ್ಣಗೆ ಕಟ್ ಮಾಡ್ಕೊಂಡಿರೋವಂಥದ್ದು, ಕ್ಯಾರೆಟು ಒಂದು ಸ್ಮಾಲ್ ಕ್ಯಾರೆಟು ಸಣ್ಣಗೆ ತುರಿದಿರೋವಂಥದ್ದು, ಒಂದು ಟೊಮೆಟೊ ಮತ್ತು ಸ್ವಲ್ಪ ಕೊತ್ತಂಬರಿ ಅಥವಾ ಪುದೀನ ಫ್ಲೇವರ್ ಇಷ್ಟ ಆಗೋರು ಪುದೀನ ಹಾಕ್ಕೊಳ್ಬೋದು. ಸ್ಪೂನ್ನಷ್ಟು ಉಪ್ಪು, ಅರ್ಧ ಸ್ಪೂನ್ನಷ್ಟು ಚಾಟ್ ಮಸಾಲ, 1/4 ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಒಂದು 1/4 ಟೀ ಸ್ಪೂನಷ್ಟು ಹುರಿದು ಪುಡಿ ಮಾಡಿರೋವಂಥ ಜೀರಾ ಪೌಡರು, 1 ಟೀ ಸ್ಪೂನಷ್ಟು ನಿಂಬೆಹಣ್ಣಿನ ರಸನ ಹಾಕಿ ಒಂದ್ಸರಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತು ನಿಮಗೆ ಇನ್ನೊಂದು ಸ್ವಲ್ಪ ಅಂದರೆ ಫ್ಲೇವರು ಟೇಸ್ಟ್ ಚೆನ್ನಾಗಿರಬೇಕು ಅಂದರೆ ಒಂದು ಹಸಿಮೆಣ್ಸಿನ್ಕಾಯಿನ ಸಣ್ಣಗೆ ಕಟ್ ಮಾಡಿ ಹಾಕೋಬೋದು. ಮಕ್ಕಳು ತಿನ್ನೋಂಗಿಲ್ಲ ಅಂದರೆ ಮಕ್ಕಳಿಗಾದರೆ ಹಸಿಮೆಣ್ಸಿನ್ಕಾಯಿ ಹಾಕದೆ ಹಾಗೆ ಕೊಟ್ಟರೆ ಚೆನ್ನಾಗಿರುತ್ತೆ. ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ನಷ್ಟು ಸಣ್ಣಗೆ ಹೆಚ್ಚಿರೋವಂಥ ಸೌತೆಕಾಯಿ ಕೂಡ ಹಾಕ್ಕೊಂಡಿದ್ದೀನಿ. ಹಾಕಿದೆಲ್ಲ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ, ನಿಮ್ಗೆ ಇಷ್ಟ ಆಯಿತು ಅಂದರೆ ಸ್ವಲ್ಪ ಆಲಿವ್ ಆಯಿಲನ್ನು ಕೂಡ ಹಾಕ್ಕೊಳ್ಬೋದು. ಈಗ ನೋಡಿದ್ರಲ್ಲ, ಚಾಟ್ಸು ರೆಡಿ ಆಯಿತು. ಇವಾಗ ಒಂದು ಜ್ಯೂಸ್ ಮಾಡೋದು ನೋಡೋಣ. ಆರೋಗ್ಯಕರವಾಗಿರುವಂಥ ಸೌತೆಕಾಯಿ ಜ್ಯೂಸನ್ನು ಮಾಡೋಣ. ಮೊದಲಿಗೆ ಸೌತೆಕಾಯಿ ಜ್ಯೂಸನ್ನು ಮಾಡೋದಕ್ಕೆ ನಾನಿಲ್ಲಿ 2 ಸ್ಮಾಲ್ ಸೈಜ್ದು ಸೌತೆಕಾಯಿನ ತೊಗೊಂಡಿದ್ದೀನಿ. ಸೌತೆಕಾಯಿನ ಕಹಿ ಎಲ್ಲ ತೆಕ್ಕೊಂಡು ಆಮೇಲೆ ಸಿಪ್ಪೆನ ತೆಕ್ಕೊಳ್ಬೇಕಾಗತ್ತೆ. ಸಿಪ್ಪೆ ತೆಗೆದುಬಿಟ್ಟು ಇದು ನೀವೇನಾದರೂ ಬಲ್ತಿತ್ತು ಅಂದರೆ ಬೀಜ ಕೂಡ ತೆಕ್ಕೊಂಡ್ಬಿಡ್ಬೇಕು. ಬಲ್ತಿಲ್ಲ ಅಂದರೆ ಬೀಜ ಸಮೇತ ಹಾಕ್ಕೊಳ್ಬೋದು. ನಾನಿಲ್ಲಿ ಎಳೆದಿರೋದ್ರಿಂದ ಬೀಜ ಸಮೇತ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಸಣ್ಣ ಸಣ್ಣಗೆ ಕಟ್ ಮಾಡಿಬಿಟ್ಟು ಇದಕ್ಕೆ 1 ಟೀ ಸ್ಪೂನ್ನಷ್ಟು ಶುಂಠಿ ಕೂಡ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತು 1 ಟೀ ಸ್ಪೂನ್ನಷ್ಟು ಬ್ಲ್ಯಾಕ್ ಸಾಲ್ಟ್ ಹಾಕ್ಕೊಳ್ತಿದ್ದೀನಿ. ಬ್ಲ್ಯಾಕ್ ಸಾಲ್ಟ್ ಇಲ್ಲ ಅಂದರೆ ನಾರ್ಮಲ್ ಸಾಲ್ಟ್ ಕೂಡ ಹಾಕ್ಕೊಳ್ಬೋದು. ಮತ್ತು ಒಂದು 4 ರಿಂದ 5 ಪುದೀನ ಎಲೆ ಹಾಕ್ಕೊಳ್ತಿದ್ದೀನಿ. 1 ರಿಂದ 1.5 ಸ್ಪೂನ್ನಷ್ಟು ನಿಂಬೆಹಣ್ಣಿನ ರಸ ಹಾಕಿದ್ದೀನಿ. ಇಷ್ಟು ಹಾಕಿಬಿಟ್ಟು ಮಿಕ್ಸಿ ಜಾರಿಗೆ ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಕೊಬೇಕು. ಇದು ಚೆನ್ನಾಗಿ ರುಬ್ಕೊಂಡಾದ್ಮೇಲೆ ನಿಮಗೆ ಇಷ್ಟ ಇಲ್ಲ ಅಂದರೆ ಹಾಗೆ ಕುಡಿಯೋದಕ್ಕೆ ಶೋಧಿಸ್ಕೊಂಡು ಕೂಡ ಹಾಕ್ಕೋಬೋದು. ನಾನು ಹಾಗೆ ಶೋಧಿಸ್ಕೊಳ್ದೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಅರ್ಧರ್ಧ ಲೋಟದಷ್ಟು ಹಾಕ್ಕೊಂಡು ಮತ್ತು ಇನ್ನೊಂದು ಅರ್ಧರ್ಧ ಲೋಟದಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕಿಬಿಟ್ಟು ನಿಮಗೆ ಚಿಲ್ಲಾಗಿ ಕುಡಿಬೇಕು ಅಂದರೆ ಐಸ್ ಕ್ಯೂಬ್ಸನ್ನು ಹಾಕ್ಕೊಳ್ಬೋದು, ಅಥವಾ ಐಸ್ ವಾಟರನ್ನು ಕೂಡ ಹಾಕ್ಕೊಳ್ಬೋದು. ನೋಡಿದ್ರಲ್ಲ, ಸೌತೆಕಾಯಿ ಜ್ಯೂಸು ರೆಡಿ ಆಯಿತು. ಇದು ಯಾರೆಲ್ಲ ಡಯಟ್ ಮಾಡ್ತಾರೋ ಅಂಥವರಿಗೆ ಯಾವುದೇ ರೀತಿಯ ಎಣ್ಣೆ ಇಲ್ಲದೆ ಈ ರೀತಿ ಸಿಂಪಲ್ಲಾಗಿ ಒಂದು 5 ನಿಮಿಷದಲ್ಲೆಲ್ಲ ಇದನ್ನು ರೆಡಿ ಮಾಡ್ಕೋಬೋದು. ಅಥವಾ ಸಾಯಂಕಾಲ ಟೈಮು ನಾವು ಚಾಟ್ಸ್ ಆಗಿ ಸ್ನ್ಯಾಕ್ಸ್ ಥರ ಕೂಡ ಮಾಡ್ಕೊಂಡು ತಿನ್ಬೋದು. ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಆರೋಗ್ಯಕರವಾಗಿರುವಂಥ ಈ 2 ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.